ಬೇಲ್ ರಿಜೆಕ್ಟ್ ಆದಮೇಲೆ ಗೌಡ್ರನ ಆಶೀರ್ವಾದ ತಗೊಂಡು ಅವರೇ ಹೋಗಿ SIT ಮುಂದೆ ಹಾಜರಾಗಿದ್ದಾರೆ. ಹೌದು, ಗೌಡ್ರ ಮನೆ ಮುಂದೆನೇ SIT ಅವರಿಗೆ ಹಾಜರಾಗಿದ್ದಾರೆ. ಪ್ರಜ್ವಲ್ ರೇವಣ್ಣವರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಸರ್, ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡ್ಸ್ಕೋಬೇಕಂತ ಬಂದಿದ್ವಿ. ಯಾವಾಗ ಅದೇ SIT ಅವರು ನೋಟಿಸ್ ಕೊಟ್ಟಿದ್ರು. SIT ಮುಂದೆ ಬಂದು ಅವರು ಹೇಳಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಕರೆದಿದ್ದಾರೆ. ಅವ್ರು ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಹೋಗಿ ಬರ್ತಾರೆ. ಜಾಮೀನು ವರ್ಜ ಆಗಿದೆ ಸರ್. ಅವ್ರಿಗೆ ಅರ್ಜಿ ಜಾಮೀನು ಕೇಳಿದ್ರು. ಅವರೇ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ್ರ, ಇಲ್ಲ ಯಾರು ಮಾಡಿದ್ರು ಅನ್ನೋದೆಲ್ಲ SIT ಮುಂದೆ ಬರುತ್ತೆ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಅಮ್ಮನ ಮಗ. ಆ ಆಧಾರದ ಮೇಲೆ ಇವ್ರನ್ನೂ ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ಅವ್ರು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸು ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ SIT ಮುಂದೆ ಏನಾಗುತ್ತೆ ತೀರ್ಮಾನ ಕೈಗೊಳ್ತಾರೆ. ಕುಮಾರಸ್ವಾಮಿ ಅವ್ರ ಜೊತೆ ಈ ವಿಚಾರ ಏನು ಚರ್ಚೆನೇ ಮಾಡಿಲ್ಲ ನಾವು. ಇಲ್ಲ, ನಾವು ಬೇರೆ ನಮ್ಮ MLC ವಿಚಾರ ಮಾತಾಡೋಕ್ಕೆ ಅಂತ ಬಂದಿದ್ವಿ. ಇನ್ನು ನಾವು BJP ಅವ್ರನ್ನೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡುವ ಅಂತ ಹೇಳಿದ್ರು.